ಸುಪ್ರೀಂ ಕೋರ್ಟ್ ಕೇಸ್ ರಿಜೆಕ್ಟ್ ಆಗಿದೆ ಸರ್. ಜಾರ್ಖಂಡ್ ಅವರು ಅದು ಆಫೀಸರ್ ಹಾಂ ಅವರಿಗೇನೆ ವಾಪಸ್ ಕರೆಂಟ್ ರಾಜಕೀಯವಾದ ಕೆಟ್ಟ ವಿಚಾರಗಳನ್ನ ಕೋರ್ಟ್ವರೆಗೂ ಯಾಕೆ ತರ್ತೀರಲ್ಲ, ನೀವು ಸಮಯನೂ ವೇಸ್ಟ್ ನಮ್ಮ ಸಮಯನೂ ವೇಸ್ಟ್ ಅಂತ. ಈಗ ಅದನ್ನ ಯಾವ ರೀತಿ ನೀವು ಸ್ಪೆಕ್ಯುಲೇಟ್ ಮಾಡ್ಬೋದು? ನೋಡಿ, ನಾವು ಹೇಳ್ತಾ ಇದ್ದೇವಲ್ಲ, ಇದು ಒಂದು ಕೆಟ್ಟ ಚಾಳಿ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಅಸಹ್ಯ ಪಟ್ಕೊಂಡು ಇದನ್ನು ಇಲ್ಲಿವರೆಗೆ ತರಬಾರ್ದು, ವಿಧಾನಸಭೆ ತನ ಒಯ್ಯಬಾರ್ದು, ಇದರಲ್ಲಿ ಸುಪ್ರೀಂ ಕೋರ್ಟ್ ತನ ಒಯ್ಯಬಾರ್ದು. ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ. ಇದು ಯಾರನ್ನಾರೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ, ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದೆಲ್ಲ ಬಳಸ್ಕೊಳ್ಳುವಂಥದ್ದು ಭಾಳ ಹೀನ ಕೃತ್ಯ. ಇದು ಆಗಬಾರ್ದು. ನಮ್ಮ ರಾಜ್ಯ ವಿಶೇಷದ ಒಂದೇ ತನ್ನದೇ ಆದಂಥ ಒಂದು ಇವತ್ತು ಇಮೇಜ್ ನಮ್ಮ ರಾಜ್ಯಕ್ಕಿದೆ. ಈ ರಾಜ್ಯದಲ್ಲಿ ಇಂಥದ್ದೆಲ್ಲದಕ್ಕೂ ಕೂಡ ಆಗೋದ್ರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಸೊ ಇದು ಆಗಬಾರ್ದು ಅಷ್ಟೇ ನಾನು ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಮಾಡಿದ್ದು ಕೂಡ ಅದೇ ಒಂದು ಇದರಲ್ಲಿ ಮಾಡಿದ್ದು. ಬಿಡಿಯಪ್ಪ, ನಾನು ಅದು ಮಾತಾಡಂಗಿಲ್ಲ. ಐ ನಾಟ್ ಡೋಂಟ್ ಟಾಕ್ ಅಬೌಟ್ ಇಟ್. ಸಾಕದು ಅದು ಬಿಟ್ಬಿಡಿ ಅದು ಮಾತಾಡೋಂಗಿಲ್ಲ. ಸಾಕು ಬಿಟ್ಟು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಬೇಕೇನು ಸಾಕು. ನಿನ್ನೆ ಅಶ್ವಥ್ ನಾರಾಯಣ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸುಮಾರು 15,500 ಕೋಟಿಯಷ್ಟು ಅವ್ಯವಹಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಈ ಡಿಜಿಟಲ್ ಮೀಟರ್ಗಳನ್ನ ಕಡ್ಡಾಯಗೊಳಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ 7,000 ಇದ್ರೆ ಇಲ್ಲಿ ಸುಮಾರು 17,000 ರೂಪಾಯಿ ಇದೆ. ಸೊ ಈ ಹಂತದಲ್ಲಿ ಅವರು ಮಾಡ್ತಿರುವಂತ ದೊಡ್ಡ ಹಗರಣ ಅಂತ ಒಂದು ಆರೋಪ ಇದೆ. ಅದಕ್ಕೆ ಇಂಧನ ಸಚಿವರು, ಇಂಧನ ಇಲಾಖೆ ಸಮರ್ಥರಿದ್ದಾರೆ. ಅದನ್ನು ಮೇಲ್ನೋಟಕ್ಕೆ ನೀವೇನಾದರೂ ಆಪಾದನೆ ಮಾಡ್ಬೋದು, ಆದರೆ ಅದನ್ನು ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಯಾರು? ನಾನೇನಾದ್ರು ಹೇಳಿದ್ ನನಗೆ ನನಗೆ ಗೊತ್ತಿಲ್ಲಪ್ಪ. ಅದು ಯಾವ ಶಾಸಕರು ಗೊತ್ತಿಲ್ಲ, ಗಮನಕ್ಕೆ ತಂದಿದ್ದು ಗೊತ್ತಿಲ್ಲ. ನೀವು ಮಾತಾಡಲ್ಲ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ದೂರು ಕೊಡ್ಬೇಕಾಗಿತ್ತು ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದ್ರು ಕೂಡ ದೂರು ಕೊಡಕ್ಕೆ ಹಿಂದೇಟ್ ಆಗ್ತಾ ಇಲ್ಲ. ಅದು ರಾಜಣ್ಣವ್ರಿಗೆ ಬಿಟ್ಟಿದ್ದು. ರಾಜಣ್ಣ ಇಟೆಂಡರ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಅದು ಅವರು ಏನು ಗೃಹ ಸಚಿವರು ಜೊತೆ ಚರ್ಚೆ ಮಾಡಿದ್ದಾರೆ. ರಾಜಣ್ಣವ್ರಿಗೆ ಗೊತ್ತು, ಗೃಹ ಸಚಿವರು ಗೊತ್ತು. ನನಗೆ ಗೊತ್ತಿಲ್ಲ, ನನಗೂ ಚರ್ಚೆ ಮಾಡಿಲ್ಲ. ಏನು ಮಾಜಿ ಗೃಹ ಸಚಿವರ ಸಲಹೆಗಾರ ಪಡೆಯುವ ಓಹೋ ಭಾಳ ಮಂದಿ ಇದ್ದಾರೆ. ಮಾಜಿ ಸಚಿವರು ಜಾರ್ಜ್ ಅವರು ಇದ್ದಾರೆ, ನಾನ್ ಇದ್ದೀನಿ, ರಾಮಲಿಂಗ ಇದ್ದಾರೆ, ಭಾಳ ಜನ ಇದ್ದಾರೆ ಗೃಹ ಸಚಿವರುಗಳೆಲ್ಲ. ಓಕೆ ಬಿಡಿ, ಅದನ್ನ ನೀವು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡ್ಬೇಕು. ನೀವು ಯಾಕೆ ಅದನ್ನ ಕಟ್ ಮಾಡ್ಕೋತಾರೆ? ಮತ್ತೆ ಮುಂದುವರ್ಸ್ರಿ ಬೇರೆ ಯಾವ್ದಾದ್ರು ವಿಚಾರ.